ಹೇಳಿ ಸರ್. ನನ್ನ ಹೆಸರು ದರ್ಶನ್ ಅಂತ. ನಾನು ಫಸ್ಟ್ ಇಯರ್ BSc ಫಾರೆಸ್ಟ್ರಿ ಓದ್ತಿದ್ದೀನಿ, ಕಾಲೇಜ್ ಆಫ್ ಫಾರೆಸ್ಟ್ರಿ ಪೊನ್ನಂಪೇಟ್. ನಾನು ಇಲ್ಲಿ ಇವತ್ತು ಬೀಜೋಪಕರಣ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಾವು ಭತ್ತದ ಬೀಜಗಳನ್ನ ಕಲೆಕ್ಟ್ ಮಾಡ್ಕೋಬೇಕು, ಸಂಗ್ರಹಿಸಬೇಕು ಒಂದ್ ಕಡೆ. ಅದರಲ್ಲಿ ಜೊಳ್ಳು ಕೂಡ ಮಿಶ್ರಿತವಾಗಿರುತ್ತೆ. ಈ ಭತ್ತನ ಕಂಪ್ಲೀಟ್ ಇನ್ನೊಂದು ಬೌಲ್ ಅಲ್ಲಿ 1 ಲೀಟರ್ ಆಫ್ ವಾಟರ್ ತಗೋಬೇಕು. ಆ ವಾಟರ್ಗೆ 10 ರಿಂದ 15 ಗ್ರಾಮ್ ಸಾಲ್ಟ್ ಅನ್ನ ಆಡ್ ಮಾಡಿದ್ರೆ ಜೊಳ್ಳು ಮೇಲ್ಗಡೆ ಬರುತ್ತೆ. ಕೆಳಗಡೆ ಭತ್ತದ ಪ್ಯೂರ್ ಸೀಡ್ಸ್ ಗಳು ಉಳಿಯುತ್ತೆ, ಗುಡ್ ಕ್ವಾಲಿಟಿ ಸೀಡ್ಸ್ ಗಳು ಉಳಿಯುತ್ತೆ. ಆ ನಂತರ ಆ ಜೊಳ್ಳನ್ನ ನಾವು ಹೊರಗೆ ತೆಗೆದು ಆ ಗುಡ್ ಕ್ವಾಲಿಟಿ ಸೀಡ್ಸ್ ಗಳನ್ನ ಮಾತ್ರ ತೆಗೆದು ಇನ್ನೊಂದು ಬೌಲ್ ಅಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಅದನ್ನ 3 ರಿಂದ 4 ಸರಿ ಫ್ರೆಶ್ ವಾಟರ್ ಅಲ್ಲಿ ಕ್ಲೀನ್ ಮಾಡಬೇಕು. ನಾವು ಫ್ರೆಶ್ ವಾಟರ್ ಕ್ಲೀನ್ ಮಾಡ್ಲಿಲ್ಲ, ಬರೀ ಸಾಲ್ಟ್ ಕಂಟೆಂಟ್ ತೆಗ್ದು ಹಂಗೆ ಕೆಮಿಕಲ್ ಅಪ್ಲೈ ಮಾಡಿದ್ರೆ ಯಾವುದೇ ಸೀಡ್ ಕೂಡ ಜರ್ಮಿನೇಟ್ ಆಗಲ್ಲ. 3 ರಿಂದ 4 ಸರಿ ಫ್ರೆಶ್ ವಾಟರ್ ಕ್ಲೀನ್ ಮಾಡ್ಲೇಬೇಕು, ಇಟ್ ಇಸ್ ಕಂಪಲ್ಸರಿ. ಆಫ್ಟರ್ ಕ್ಲೀನ್ ಮಾಡಾದ ನಂತರ ಒಂದ್ ಬೌಲ್ ಅಲ್ಲಿ ಇಟ್ಟು 1 kg ಆಫ್ ಗುಡ್ ಕ್ವಾಲಿಟಿ ಸೀಡ್ಸ್ ಗೆ 4 ರಿಂದ 5 ಗ್ರಾಮ್ ಬೆವೆಸ್ಟಿನ್ ಫಂಗಿಸೈಡ್. ಇದನ್ನ ಇಟ್ ಕಂಟೈನ್ಸ್ ಕೆಮಿಕಲ್ ಕಾಲ್ಡ್ ಕಾರ್ಬನ್ ಡೈಸಮ್ ಅನ್ನೋ ಕೆಮಿಕಲ್ ಇರುತ್ತೆ. ಇದನ್ನ 1 kg ಆಫ್ ಗುಡ್ ಕ್ವಾಲಿಟಿ ಸೀಡ್ಸ್ ಗೆ 4 ರಿಂದ 5 ಗ್ರಾಮ್ ಮಿಶ್ರಣ ಮಾಡಬೇಕು. ಕೆಲವೊಂದ್ಸರಿ ಏನಾಗುತ್ತೆ ಅಂತ ಅಂದ್ರೆ ಕರೆಕ್ಟ್ ಆಗಿ ಮಿಶ್ರಣ ಆಗಲ್ಲ. ಆಗ ನಾವು ಬೆಲ್ಲನ ಒಂದ್ ನೀರಲ್ಲಿ ಹಾಕಿ ಅದರಿಂದ ಬರುವಂತ ತಿಳಿ ನೀರನ್ನ ಇದಕ್ಕೆ ಸ್ವಲ್ಪ ಬೆರೆಸ್ಬೇಕು. ಅನಂತರ ನಾವು ಬೆವಾಸ್ಟಿನ್ ಫಂಗಿಸೈಡ್ ಇದನ್ನ ಅಪ್ಲೈ ಮಾಡಬೇಕು. ಅಂದ್ರೆ 1 kg ಆಫ್ ಗುಡ್ ಕ್ವಾಲಿಟಿ ಸೀಡ್ಸ್ ಗೆ 4 ರಿಂದ 5 ಗ್ರಾಮ್ ಇದನ್ನ ಹಾಕಿ ಮಿಶ್ರಣ ಮಾಡಬೇಕು. ಕರೆಕ್ಟ್ ಆಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗೋ ತರ ನೋಡ್ಬೇಕು. ಅನಂತರ ನಾವ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಇದನ್ನೆಲ್ಲ ಇವಾಗ ನಾಳೆ ನಾವು ಬಿತ್ತನೆ ಮಾಡ್ತೀವಿ ಅಂತ ಅಂದ್ರೆ ಹಿಂದಿನ ದಿನ ಮಾಡ್ಬೇಕು ಇದನ್ನೆಲ್ಲ. ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ 12 ಅವರ್ ಶೇಡ್ ಡ್ರೈ ಮಾಡ್ಬೇಕು, ಅಂದ್ರೆ ನೆರಳಿನಲ್ಲಿ ಇದನ್ನ ಒಣಗಕ್ ಬಿಡ್ಬೇಕು. 12 ಅವರ್ ಆದ ನಂತರ ನಾಳೆ ಬೆಳಿಗ್ಗೆ 9 ಗಂಟೆಗೆ ಇದನ್ನ ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಸೀಡ್ಸ್ ಗಳು ಅನ್ಇವನ್ ಆಗಿ ಬರಲ್ಲ. ಅಂದ್ರೆ ಒಂದು ಇಷ್ಟುದ್ದ ಆತರ ಏನ್ ಬರಲ್ಲ, ಎಲ್ಲರೂ ಸಮವಾಗಿ ಬೆಳೆಯುತ್ತೆ. ಮತ್ತೆ ಇದರಿಂದ ಬೆಳೆಯಿಂದ ಸೀಡ್ ಬಾರ್ನ್ ಡಿಸೀಸಸ್, ಬೀಜದಿಂದ ಬರುವ ರೋಗಗಳು ಯಾವುದೂ ಬರಲ್ಲ. ಅದು ಒಂದು ಸಿಕ್ಕಾಪಟ್ಟೆ ಒಳ್ಳೆ ಅಡ್ವಾಂಟೇಜಸ್. ಮತ್ತೆ ಇದರಿಂದ ಎಲ್ಲಾ ಸೀಡ್ ಗಳು ಜರ್ಮಿನೇಷನ್ ಆಗುತ್ತೆ. ಯಾವ್ದು ಚಾಪಿ ಸೀಡ್ಸ್ ಇಲ್ಲ. ಚಾಪಿ ಸೀಡ್ಸ್ ಅಂತಂದ್ರೆ ಯಾವ್ದು ಸಿಪ್ಪೆ ತರ ಸೀಡ್ಸ್ ಇಲ್ಲ. ಯಾಕಂದ್ರೆ ಕೆಲವೊಂದು ಲ್ಯಾಂಡ್ ಗಳು ಸುಮ್ನೆ ಅನ್ಯೂಸ್ ಆಗೋಗುತ್ತೆ ಚಾಪಿ ಸೀಡ್ಸ್ ಬಿದ್ರೆ. ಇದ್ರ ಎಲ್ಲಾ ಸೀಡ್ಸ್ ಗುಡ್ ಕ್ವಾಲಿಟಿ ಸೀಡ್ಸ್ ಆಗಿರೋದ್ರಿಂದ ಪ್ರತಿಯೊಂದು ಜರ್ಮಿನೇಟ್ ಆಗಿ ನಮ್ಗೆ ಗುಡ್ ಈಲ್ಡ್ ಸಿಗುತ್ತೆ. ಇದು ಇನ್ಆರ್ಗ್ಯಾನಿಕ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಆಫ್ ಬ್ಯಾಡಿ ಸೀಡ್ಸ್ ಟು ಅವಾಯ್ಡ್ ಸೀಡ್ ಬಾರ್ನ್ ಡಿಸೀಸಸ್ ಮತ್ತೆ ಗುಡ್ ಜರ್ಮಿನೇಷನ್ ಆಗ್ಬೇಕು ಅಂತ. ಅಂಡ್ ದರ್ ಇಸ್ ಅನದರ್ ಮೆಥಡ್ ಕಾಲ್ಡ್ ಆರ್ಗ್ಯಾನಿಕ್ ಮೆಥಡ್. ಅದ್ರ ಬಯೋಫರ್ಟಿಲೈಸರ್ ಮೆಥಡ್ ನಾವು ಯೂಸ್ ಮಾಡಿ ಕೂಡ ಇದನ್ನ ಮಾಡಬಹುದು. ಬಯೋಫರ್ಟಿಲೈಸರ್ ಹೇಗೆ ಅಂತ ಅಂದ್ರೆ ಸೇಮ್, ನಾವು ಇದನ್ನೇ ಭತ್ತದ ಸೀಡ್ಸ್ ನ ತಗೊಂಡು 1 ಲೀಟರ್ ಆಫ್ ವಾಟರ್ಗೆ 10 to 15 ಗ್ರಾಮ್ಸ್ ಆಫ್ ಸಾಲ್ಟ್ ನ ಆಡ್ ಮಾಡಿ ತಿರ್ಗಾ ಅದನ್ನ ಗುಡ್ ಕ್ವಾಲಿಟಿ ಸೀಡ್ಸ್ ನ ಒಂದ್ ಕಡೆ ಸಂಗ್ರಹಿಸಿ ಅದನ್ನ 3 ರಿಂದ 4 ಸರಿ ತಿರ್ಗಾ ವಾಶ್ ಮಾಡ್ಬೇಕು. ಇದ್ರಲ್ಲೂ ಕೂಡ ಇಲ್ಲಿ ಗಂಟ ಇನ್ಆರ್ಗ್ಯಾನಿಕ್ ಮತ್ತೆ ಆರ್ಗ್ಯಾನಿಕ್ ಎರಡು ಸೇಮೇ ಇರುತ್ತೆ. ಇನ್ನು ಆರ್ಗ್ಯಾನಿಕಲ್ ಏನಂತ ಅಂದ್ರೆ ಬೆವೆಸ್ಟಿನ್ ಅನ್ನೋ ಕೆಮಿಕಲ್ ಹಾಕೋ ಬದಲು ಅಸಿಟೋಬ್ಯಾಕ್ಟರ್ ಹಾಗೂ ರೈಸೋಬಿಯಂ ಅಂತ ಬಯೋಫರ್ಟಿಲೈಸರ್ ಗಳನ್ನ ಬಳಸೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಇದನ್ನ ಗುಡ್ ಕ್ವಾಲಿಟಿ ಸೀಡ್ಸ್ ಅಲ್ಲಿ 1 kg ಗುಡ್ ಕ್ವಾಲಿಟಿ ಆಫ್ ಸೀಡ್ಸ್ ನ ತಗೊಂಡ್ರೆ ನಾವು 10 ರಿಂದ 15 ಗ್ರಾಮ್ ಇದನ್ನ ಮಿಶ್ರಣ ಮಾಡಬೇಕು. ಇದು ಮಿಶ್ರಣ ಆಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಬೆಲ್ಲದ ತಿಳಿ ನೀರು ಇರುತ್ತಲ್ಲ ಅದನ್ನ ಇದ್ರೊಳಕ್ಕೆ ಮಿಶ್ರಿತ ಮಾಡಿ ಅನಂತರ ಇದನ್ನ ಮಿಶ್ರಣ ಮಾಡಬೇಕು. 10 ರಿಂದ 15 ಗ್ರಾಮ್ ಹಾಕ್ಬೇಕು. ಹಾಕೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಇದನ್ನು ಕೂಡ 12 ಅವರ್ ಶೇಡ್ ಡ್ರೈ ಮಾಡ್ಲೇಬೇಕು. ಇಲ್ಲ ಅಂತ ಅಂದ್ರೆ ಬಿತ್ತನೆ ಕರೆಕ್ಟ್ ಆಗಿ ಬರಲ್ಲ. ಅನಂತರ 12 ಅವರ್ ಆದ ನಂತರ ನಾವು ಹೊಲಕ್ಕೆ ಹೋಗಿ ಬಿತ್ತನೆ ಮಾಡೋದ್ರಿಂದ ಎಲ್ಲಾ ಸೀಡ್ ಕೂಡ ಜರ್ಮಿನೇಟ್ ಆಗುತ್ತೆ. ಮತ್ತೆ ಯಾವ್ದು ಸೀಡ್ ಬಾರ್ನ್ ಡಿಸೀಸಸ್, ಬೀಜದಿಂದ ಉತ್ಪತ್ತಿ ಆಗುವ ರೋಗಗಳು ಯಾವುದೇ ಲಕ್ಷಣಗಳು ನಮ್ಗೆ ಕಾಣಿಸ್ಬರೋದಿಲ್ಲ. ಮತ್ತೆ ಆರ್ಗ್ಯಾನಿಕ್ ನ ಬಳಸೋದ್ರಿಂದ ಏನ್ ಉಪಯೋಗಗಳಂತ ಅಂದ್ರೆ ಸಾಯಿಲ್ ಫರ್ಟಿಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಬೆನಿಫಿಷರಿ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಭತ್ತದ ಒಳಗಡೆ ಇರುತ್ತೆ. ಬೆನಿಫಿಷರಿ ಅಂತ ಅಂದ್ರೆ ಭತ್ತ ಬೆಳೆಯೋದಕ್ಕೆ ಕೂಡ ಹೆಲ್ಪ್ ಮಾಡುವಂತ ಮತ್ತೆ ಭತ್ತ ಹಾಳಾಗೋದಕ್ಕೂ ಕೂಡ ಹೆಲ್ಪ್ ಮಾಡುವಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆನಿಫಿಷರಿ ಮತ್ತೆ ಇನ್ನೊಂದು ಮೈಕ್ರೋ ಆರ್ಗ್ಯಾನಿಸಮ್ ಇರುತ್ತೆ. ಬೆನಿಫಿಷರಿ ಆರ್ಗ್ಯಾನಿಸಮ್ಸ್ ಹಾಗೆ ಉಳಿಯುತ್ತೆ, ಹಾಳಾಗ್ಬೇಕು ಅನ್ನೋ ಬೆಳೆಯೋ ಮೈಕ್ರೋ ಆರ್ಗ್ಯಾನಿಸಮ್ ಸತ್ತೋಗುತ್ತೆ. ಮತ್ತೆ ಇಟ್ ಇನ್ಕ್ರೀಸಸ್ ಸಾಯಿಲ್ ಫರ್ಟಿಲಿಟಿ, ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗುತ್ತೆ. ಮತ್ತೆ ನ್ಯೂಟ್ರಿಷನ್ ವ್ಯಾಲ್ಯೂ ಆಫ್ ಪ್ಯಾಡಿ ಬಹಳ ಇನ್ಕ್ರೀಸ್ ಮಾಡುತ್ತೆ. ಇದು ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಬಯೋಫರ್ಟಿಲೈಸರ್ ಮೆಥಡ್
ನಾವು ಇದನ್ನೇ ಫಾರ್ಮರ್ಸ್ ಎಲ್ಲರೂ ಸಜೆಸ್ಟ್ ಮಾಡ್ತೀವಿ. ಏನಕ್ಕೆ ನಾವು ಇದರಿಂದ ಕೆಮಿಕಲ್ ಅನ್ಆರ್ಗ್ಯಾನಿಕ್ ಇಂದ ಏನಕ್ಕೆ ನಾವು ಸಜೆಸ್ಟ್ ಮಾಡಲ್ಲ ಅಂತ ಅಂದ್ರೆ ಫಾರ್ಮರ್ಸ್ಗೆ, ಮೆವಾಸ್ಟಿನ್ ಅನ್ನೋ ಒಂದು ಫಂಗಿಸೈಡ್ ಯೂಸ್ ಮಾಡೋದ್ರಿಂದ ಇದರಲ್ಲಿ ಕೆಮಿಕಲ್ ಇರುತ್ತೆ. ಇದರಲ್ಲಿ ಕೆಮಿಕಲ್ ಯಾವಾಗ ಇದ್ರನ್ನ ಮಿಶ್ರಣ ಮಾಡಿ 12 ಅವರ್ಸ್ ಟ್ರೈಡ್ ಮಾಡಿ ನಾವು ಬಿತ್ತನೆ ಯಾವಾಗ ಮಾಡ್ತೀವಿ, ಇದು ಸಾಯಿಲ್ ಫರ್ಟಿಲಿಟಿನ ಹಾಳು ಮಾಡುತ್ತೆ. ಮತ್ತೆ ಇದು ಕೂಡ ಸೀಡ್ ಬೋರ್ನ್ ಡಿಸೀಸ್ ನ ತಪ್ಪಿಸುತ್ತೆ. ಬಟ್ ಬೆನಿಫಿಷರಿ ಮೈಕ್ರೋ ಆರ್ಗ್ಯಾನಿಸಮ್ ಮತ್ತೆ ಇನ್ನೊಂದು ಮೈಕ್ರೋ ಆರ್ಗ್ಯಾನಿಸಮ್ ಎರಡನ್ನೂ ಕೂಡ ಸಾಯಿಸುತ್ತೆ. ಸೊ ಭತ್ತ ಬೆಳಿಲಿಕ್ಕೆ ಬೆನಿಫಿಷರಿ ಮೈಕ್ರೋ ಆರ್ಗ್ಯಾನಿಸಮ್ ಬಹಳ ಅತ್ಯಗತ್ಯ. ನ್ಯೂಟ್ರಿಷನ್ ವ್ಯಾಲ್ಯೂ ಬರೋದಕ್ಕೆ ಬೆನಿಫಿಷರಿ ಮೈಕ್ರೋ ಆರ್ಗ್ಯಾನಿಸಮ್ ಕೆಲಸ ಬಹಳನೇ ನಿರ್ವಹಿಸುತ್ತೆ, ಅತ್ಯಗತ್ಯ ಇರುತ್ತೆ. ಹಾಗಾಗಿ ಬೆನಿಫಿಷರಿ ಮೈಕ್ರೋ ಆರ್ಗ್ಯಾನಿಸಮ್ ಆರ್ಗ್ಯಾನಿಕ್ ಬಯೋಫರ್ಟಿಲೈಸರ್ ನ ಯೂಸ್ ಮಾಡಿದ್ರೆ ಬಹಳನೇ ಚೆನ್ನಾಗಿ ಈಲ್ಡ್ ಬರುತ್ತೆ. ಕೆಮಿಕಲ್ ಫರ್ಟಿಲೈಸರ್ ನ ಯೂಸ್ ಮಾಡಿದ್ರೆ ಕೆಮಿಕಲ್ ಇರೋದ್ರಿಂದ ಕರೆಕ್ಟ್ ಆಗಿ ಬರಲ್ಲ. These are the disadvantages of by treating with inorganic farming by using Bevastin chemical. It's a fungicide. And ಇದನ್ನಕ್ಕಿಂತ ನಾನು ಫಾರ್ಮರ್ಸ್ ಗಳಿಗೆ ಎಲ್ಲರಿಗೂ ಬಯೋ ಫರ್ಟಿಲೈಸರ್ ನ ಯೂಸ್ ಮಾಡಿ ಅಂತಾನೆ ನಾನು ಪ್ರತಿಯೊಬ್ರು ಫಾರ್ಮರ್ಸ್ಗೂ ಹೇಳ್ತೀನಿ. ಯಾಕಂತ ಅಂದ್ರೆ ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ಸಿಗುವಂತ ಬಯೋ ಫರ್ಟಿಲೈಸರ್ ನ ಯೂಸ್ ಮಾಡಿದ್ರೇನೆ ನ್ಯೂಟ್ರಿಷನ್ ಕ್ವಾಲಿಟಿ ಹಾಗೂ ನಾವು ರೋಗದಿಂದ ಮುಕ್ತರಾಗಬಹುದು. ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮ್ಮೊಳಗೆ ವಿಷಕಾರಿ ಅಂಶಗಳು ಸ್ವಲ್ಪನೇ ಆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ರು ಫಾರ್ಮರ್ಸ್ಗೂ ನಾನು ಸಲಹೆ ಕೊಡೋದೇನು ಅಂತ ಅಂದ್ರೆ ಬಯೋ ಫರ್ಟಿಲೈಸರ್ ಜೈವಿಕ ಗೊಬ್ಬರವನ್ನ ಯೂಸ್ ಮಾಡಿ ನೀವು ಭತ್ತ ಬೆಳೆಯೋದ್ರಿಂದ ನಿಮ್ಮ ಆರೋಗ್ಯ ಹಾಗೂ ನೆಮ್ಮದಿ ಎರಡೂ ಸಿಗುತ್ತೆ ನಿಮಗೆ. ಹಾಗಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.